ನಮಸ್ತೆ ಸಮಸ್ತ ಜನತೆಗೆ ಹಾಗೂ ನಾನು ಹುಟ್ಟಿ ಬೆಳೆದ ಕೊಟ್ಟೂರು ಜನತೆಗೆ. ಈಗ ಇನ್ನೇನು ಕಾರ್ತಿಕ ಮಾಸ ಮುಗಿತಾ ಬಂತು, ಹಾಗೆ ಚಳಿನೂ ಪ್ರಾರಂಭ ಆಗ್ತಾ ಇದೆ. ಚಳಿಗಾಲದ ಮುಂಜಾನೆ ಏನನ್ಸುತ್ತಂದ್ರೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನಿಸುತ್ತೆ. ಸೊ ತಿನ್ನಿಸ್ಬೇಕು ಅಂದಾಗ ನಮಗೆ ಫಸ್ಟ್ ನೆನಪಾಗಿದ್ದು ಇವತ್ತು ಕೊಟ್ಟೂರಿನ ಒಗ್ಗರಣೆ ಮೆಣಸಿಕಾಯಿ ತಿನ್ನಬೇಕು, ಅದನ್ನು ಮಾಡ್ಕೊಂಡು ತಿನ್ನೋಣ ಅಂತ ಸೊ ಆಸೆ ಆಯಿತು. ಸೊ ಹಾಗೆ ಅದನ್ನ ಒಂದು ವಿಡಿಯೋ ಮಾಡೋಣ. ಇದ್ರ ಕಾನ್ಸೆಪ್ಟ್ ಏನಂದರೆ, ರಸದೌತಣ ಸವಿಯುತ್ತಾ ನೆನಪಿನ ಬುತ್ತಿ ಬಿಚ್ಚುತ್ತಾ ಸಂಗೀತ ಸುಧೆಯನ್ನು ಹರಿಸೋಣ. ಅಂದರೆ ಇದರಲ್ಲಿ ಅಡುಗೆ ಮಾಡೋ ವಿಧಾನ ಇರುತ್ತೆ, ಅದು ಎಲ್ಲರಿಗೂ ಗೊತ್ತಿರೋದೆ. ಬಟ್ ಆದರೂ ಸೊ ನಾವು ಮಾಡುವಾಗ ಅದನ್ನೆಲ್ಲ ನೆನಪಿಸ್ಕೊಂಡು ಹಾಗೆ ಹಳೆಯ ನೆನಪುಗಳನ್ನ ಕೆದಕುತ್ತಾ ಕೊನೆಯದಾಗಿ ಒಂದು ಸಣ್ಣದಾಗಿ ಒಂದು ಸಂಗೀತ, ಈ ಪರಿಸರ ನಡುವೆ ಯಾವುದು ಸಂಗೀತ ಹುಟ್ಟುತ್ತೋ ಅದನ್ನು ಮಾಡೋಣ ಅಂತ. ಸೊ ಈಗ ಅಡುಗೆ ಮನೆಯಲ್ಲಿ ಮಾಡೋದಕ್ಕಿಂತ ಈ ಥರ ತೋಟದಲ್ಲಿ ಎಲ್ಲಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈ ಜಾಗ ನೀವು ನೋಡಿರ್ತೀರ, ಆಗಲೇ ಎಲ್ಲ ನೋಡಿರ್ತೀರ. ಈ ಜಾಗ ಬಿಟ್ಟು ಬೇರೆ ಜಾಗ ಹುಡ್ಕೋಣ ಇದಕ್ಕೆ. ಸೊ ಈ ಜಾಗ ನಮ್ಮ ತೋಟದ ಮನೆಯ ಮುಂಭಾಗ. ಇಲ್ಲೂ ಚೆನ್ನಾಗಿದೆ, ಬಟ್ ಇದನ್ನು ತುಂಬ ಬ್ಲಾಗಲ್ಲಿ ಆಗಲೇ ನಾನು ಇದನ್ನು ಮಾಡಿದ್ದೀನಿ. ಸೊ ಹಂಗಾಗಿ ಬೇರೆ ಜಾಗ ಹುಡುಕುವ. ಈ ಜಾಗ ಸೂಪರಾಗಿದೆ. ಇದು ನಮ್ಮ ಮನೆಯ ಹಿಂದಿನ ಭಾಗ. ಸೊ ಇಲ್ಲೆಲ್ಲ ಬಾಳೆ ಇದೆಲ್ಲ ಇರೋದ್ರಿಂದ ಈ ಜಾಗ ಸೂಕ್ತ ಅನಿಸುತ್ತೆ. ಇಲ್ಲೇ ಮಾಡುವ ವಿಡಿಯೋ. ಸೊ ಈ ಜಾಗದಲ್ಲಿ ಮಾಡುವ. ಸೊ ಫಸ್ಟು ಇದೆಲ್ಲ ಸೆಟಪ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ವಿಡಿಯೋದಲ್ಲಿ. ನಾವು ರೆಡಿ ಆಗಿದೆ ನೋಡಿ, ಎಲ್ಲ ತಂದಿಕೊಂಡಿದ್ದೀವಿ. ಇಲ್ಲಿ ಹೆಂಗಪ್ಪ ಗ್ಯಾಸ್ ಫಿಟ್ ಮಾಡೋದು ಅಂದರೆ ನೋಡಿ, ಇದೇ ಗ್ಯಾಸ್ ಸಿಲಿಂಡ್ರು, ಇದು ಸ್ಟವ್. ಇದು ಹೆಂಗೆ ಯೂಸ್ ಮಾಡೋದು ಹೇಳ್ತೀನಿ. ಇದು ಪೋರ್ಟಬಲ್, ಎಲ್ಲಿ ಬೇಕಾದ್ರೆ ತೊಗೊಂಡೋಗ್ಬೋದು. ಈ ಗ್ಯಾಸ್ ಸಿಲಿಂಡ್ರು 3 ಅವರ್ ಅಡುಗೆ ಮಾಡ್ಬೋದು ಇದಕ್ಕೆ. ಸೊ ನೀವೆಲ್ಲರೂ ಹೋದರೆ ಇದು ತೊಗೊಳ್ಳಿ. ಮೆಣಸಿನ್ಕಾಯಿ ರೆಡಿ ಇದೆ, ನಮ್ಮದೇ ತೋಟದ ಮೆಣಸಿನ್ಕಾಯಿ. ಟೊಮೊಟೊ ನಮ್ಮದೇ, ಕಡಲೆ ಹಿಟ್ಟು ಬೇರೆಯವ್ರದ್ದು, ಎಲ್ಲ ರೆಡಿ ಇದೆ. ಹಂಗೆ ನಮ್ಮ ಸಂಗೀತಕ್ಕೆ ಬೇಕಾದ ಇನ್ಸ್ಟ್ರೂಮೆಂಟ್ಸು ಇದೆ. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಮೊದಲು ಮೆಣಸಿನ್ಕಾಯಿಗೆ ಉಪ್ಪು ಜೀರಿಗೆ ತುಂಬ್ಕೊಳ್ಳೋಣ. ಸೊ ಉಪ್ಪು ಜೀರಿಗೆ ಇದೆ, ಉಪ್ಪು ಜೀರಿಗೆ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಉಪ್ಪು ಜೀರಿಗೆ ತುಂಬ್ಕೊಳ್ಳೋಣ. ತುಂಬ್ಕೊಳ್ತಾ ಸ್ವಲ್ಪ ಮಾತಾಡೋಣ ಹಳೆಯ ಸುದ್ದಿಗಳು. ಇದು ಗ್ಯಾಸ್ ಸ್ಟವ್ ಹೆಂಗೆ ಕನೆಕ್ಟ್ ಮಾಡೋದು ಆಮೇಲೆ ತೋರಿಸ್ತೀನಿ ನಿಮಗೆ. ಫಸ್ಟು ಈಗ ಉಪ್ಪು ಜೀರಿಗೆ ತುಂಬ್ಕೊಂಬೋಣ. ಇದು ನಾವೇ ತೋಟದಲ್ಲಿ ಬೆಳೆದ ಮೆಣಸಿನ್ಕಾಯಿ. ಇದು ಕೊಟ್ಟೂರು ಮೆಣಸಿನ್ಕಾಯಿ ಅಂತ ಹೋಗಿ ಬೀಜ ಹುಡುಕಿ ತೊಗೊಂಬಂದು ಇದು ಹಾಕಿ ಬಂದಿದೆ. ಇದು ಬೆಂಗಳೂರು ಜನತೆಗೆ ಹೇಳೋದೇನೆಂದರೆ, ಇದು ಜಾಸ್ತಿ ಖಾರ ಇರಬಾರ್ದು, ಮೀಡಿಯಮ್ ಖಾರ ಇರಬೇಕು. ಸೊ ಆವಾಗ ಇದು ಮಾಡ್ಬೋದು. ತುಂಬ ಖಾರ, ಸಣ್ಣ ಮೆಣಸಿಗೆ ತುಂಬ ಖಾರ ಬಂದ್ಬಿಡುತ್ತೆ. ಅದು ಮಾಡೋದು ಕಷ್ಟ, ಅಂದರೆ ಮಾಡೋದು ಕಷ್ಟ ಅಲ್ಲ, ತಿನ್ನೋದು ಕಷ್ಟ. ಸೊ ಉಪ್ಪು ಜೀರಿಗೆ ತುಂಬಿದ್ರೆ ಇದಕ್ಕೆ ಭಾಳ ಟೇಸ್ಟಿಯಾಗಿರುತ್ತೆ. ಕೊಟ್ಟೂರವ್ರಿಗೆ ಇದೆಲ್ಲ ಗೊತ್ತು. ಬಟ್ ಕೊಟ್ಟೂರಲ್ಲಿ
ಉಪ್ಪು ಜೀರಿಗೆ ಮೋಸ್ಟ್ಲಿ ಯಾರು ತುಂಬಲ್ಲ ಅನಿಸುತ್ತೆ ಈಗ ಇದು. ಸೊ ತುಂಬ್ತಾರ? ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ, ಅಥವಾ ಸ್ಪೆಷಲ್ಲಾಗಿ ಹೇಳಿ ತುಂಬಿಸಿ ಮಾಡಬೇಕಾ ಅಂತ. ಆಮೇಲೆ ಹಾಗೆ ನನ್ನ ಬೆಂಗಳೂರು ಜನ ಕೇಳೋರು, ಅಲ್ಲ ಇದು ಕೊಟ್ಟೂರಲ್ಲಿ ಮೆಣಸಿನ್ಕಾಯಿ ಅವಾಗಿಂದ ತಿಂತಾಯಿದ್ದಾರಲ್ಲ, ಆ ಜನಕ್ಕೇನು ಬೋರ್ ಆಗಲ್ವಾ? ಬೇರೆ ಏನು ತಿಂಡಿನೇ ತಿನ್ನಲ್ಲ ಅವರು, ಬೆಳಿಗ್ಗೆ ಮೆಣಸಿನ್ಕಾಯಿ ಅಷ್ಟು ವರ್ಷದಿಂದ ತಿಂತಾನೆ ಇದ್ದಾರೆ, ಬೋರಾಗಿ ಬೇರೆ ಏನು ಬಂದಿಲ್ವ ಅಂತ. ಅದಕ್ಕೆ ನಾನು ಹೇಳಿದೆ, ನಾವು ಹುಟ್ಟೋದಕ್ಕಿಂತ ಮುಂಚೆನೂ ಮೆಣಸಿನ್ಕಾಯಿ ತಿಂತಾಯಿದ್ರು, ನಾವು ಹುಟ್ಟಿದ ಮೇಲೂ ತಿಂತಾಯಿದ್ದಾರೆ, ಮುಂದೆನೂ ತಿಂತಾಯಿರ್ತಾರೆ. ಕೊಟ್ಟೂರು ಜನಕ್ಕೆ ಮೆಣಸಿನ್ಕಾಯಿ ಒಗ್ಗರಣೆ ಬೇಜಾರೇ ಆಗಲ್ಲ, ಇದು ಕಟ್ಟಿಟ್ಟ ಬುತ್ತಿ. ಹಂಗಾಗಿ ನೀವು ಯಾವುದೇ ಗೋಬಿ ಮಂಚೂರಿ, ಪಾನಿಪುರಿ ಅವು ಇತ್ತೀಚೆಗೆ ಬಂದಿರ್ಬೋದೇನೋ ಅಲ್ಲಿ, ಬಟ್ ಎಲ್ಲ ಅಂಗಡಿಯಲ್ಲಿ ಹೋಗಿ ಸಾಯಂಕಾಲ ತಿನ್ನೋದು ಅಂದರೆ ಒಗ್ಗರಣೆ ಮೆಣಸಿನ್ಕಾಯಿ. ನಿಮಗೆ ಗೊತ್ತಿದೆ ಅಲ್ವಾ, ಇದು ಶೆಟ್ಟಿ ಹೋಟ್ಲು, ಮತ್ತಳ್ಳಿ ಹೋಟ್ಲು, ಅಂಬಣ್ಣ ಹೋಟ್ಲು. ಫಸ್ಟು ಮೆಣಸಿನ್ಕಾಯಿ ಅಂದರೆ ನಮಗೆ ನೆನಪಾಗೋದು ಅಂಬಣ್ಣ. ನಾವು ಸಣ್ಣರಿಂದಾಗಿಂದ ಅಂಬಣ್ಣ ಅಂಗಡಿ ಮೆಣಸಿನ್ಕಾಯಿ ಅಂದರೆ ಭಾರೀ ಫೇಮಸ್. ಅದು ಮೊನ್ನೆ 75ನೇ ವರ್ಷ ಸೆಲೆಬ್ರೇಷನ್ ಬೇರೆ ಮಾಡಿದ್ರು. 75 ವರ್ಷನ 75 ವರ್ಷ ಅಂದರೆ ನೋಡಿ, ಅಷ್ಟು ವರ್ಷ ಆಗಿ ಅಷ್ಟು ವರ್ಷ ತಿಂದಿದ್ದಾರೆ. ಅವರು ಫ್ಯಾಮಿಲಿ ಎಲ್ಲನೂ ಇದೇ ಕೆಲಸದಲ್ಲಿ ತೊಡಗಿಕೊಂಡು, ಕೆಲವರೆಲ್ಲ ಮೇಷ್ಟ್ರಾಗಿದ್ದಾರೆ, ಕೆಲವೆಲ್ಲ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ. ಆದ್ರೂ ಅವ್ರದ್ದು ಮೂಲ ಇದು ಅಪ್ಪನ ಆಸೆ ಥರ ಎಲ್ಲ ಮಕ್ಕಳು ಬಂದು ಕೈ ಜೋಡಿಸಿ ಅದು ಮೆಣಸಿನ್ಕಾಯಿ ಅಂಗಡಿನ ಅಷ್ಟು ಸಕ್ಸಸ್ ಮಾಡಿದ್ದಾರೆ. ಈಗ ಇತ್ತೀಚೆಗೆ ಮುನಿನ ಅಂಗಡಿ ಬಂದಿದೆ, ಇತ್ತೀಚೆಗೆಲ್ಲ ಅಲ್ಲೇ ಅವನದು ಸುಮಾರಾಯಿತು. ಆಮೇಲೆ ಮತ್ತಳ್ಳಿ ಅಂಗಡಿ, ಈ ಮೂರೇ ಕೊಟ್ಟೂರಲ್ಲಿ ಫೇಮಸ್ ನನಗೆ ಗೊತ್ತಿರೋಂಗೆ. ನಿಮಗೆ ಯಾವ ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಮಾಡಿ. ಉಜ್ಜಿನಿ ರೋಡಲ್ಲಿ ಮತ್ತಳ್ಳಿ ಅಂಗಡಿ, ಆ ಕಡೆ ಹರಪನಹಳ್ಳಿ ರೋಡಲ್ಲಿ ಮುನಿನ ಅಂಗಡಿ. ಆ ಮುನಿ ನಮ್ಮ ಕ್ಲಾಸ್ಮೇಟು, ನಮಗಿನ 1 ವರ್ಷ ಜೂನಿಯರು, ಬಟ್ ನಮ್ಮ ಕ್ಲಾಸ್ಮೇಟ್. ನಾವು ಹೋದರೆ ಯಾವಾಗಲೂ ಮುನಿನ ಅಂಗಡಿಗೆ ಹೋಗೋದು. ಹಾಗೆ ಸಿಟಿ ಸೆಂಟ್ರ್ ಅಂದರೆ ತೇರ್ಗಡ್ಡೆ ಹತ್ರ ನಮ್ಮ ಅಂಬಣ್ಣ ಅಂಗಡಿ. ಇದಕ್ಕೆ ಈಗೂ ಅಂಬಣ್ಣ ಅಂಗಡಿ ಖಾರ. ಒಂದು ಕಾಲದಲ್ಲಿ ಆ ಅಂಬಣ್ಣ ಅಂಗಡಿಲಿ ನೀರೇ ಇಡ್ತಾ ಇರಲಿಲ್ಲ, ಈಗ ಇಡ್ತಾರಿಲ್ಲ ಗೊತ್ತಿಲ್ಲ. ಮೊದಲು ಎಲ್ಲ ಓದೋರು ಮೆಣಸಿನ್ಕಾಯಿ ಮಂಡಕ್ಕಿ ತಿಂದು ಹಂಗೆ ನೀರು ಕುಡಿದೇನೋ ವಾಪಸ್ ಬರೋರು, ಆದರೂ ಹೋಗೋರು. ನಮ್ಮ ಕೊಟ್ಟೂರಲ್ಲಿ ಒಂದು ಪದ್ಧತಿ ಇದೆ. ಇದೇನೆಂದರೆ, ಈಗ ಹೋಟ್ಲಲ್ಲಿ ನೀವು ಹೋಗಿ ಅವನು ಹೋಟ್ಲು ವೇಟರ್ ಬಂದು ಏನು ಬೇಕ್ರಿ ಅಂತ ಕೇಳಿದ್ರೆ, ನಮ್ಮ ಕೊಟ್ಟೂರು ಜನ ಆದರೆ ಫಸ್ಟ್ ನೀರು ತಂದಿಡ, ಹಂಗೆ ಏನು ಬೇಕಂತ ಕೇಳ್ಬಿಟ್ರ ಅಂತಾರೆ. ಅಂದರೆ ವಾಡಿಕೆ ಏನಂದರೆ ನೀರು ತಂದಿಟ್ಟು ಏನು ಬೇಕು ಸರ್ ಅಂತ ಕೇಳಬೇಕು ಅಂತ ಒಂದು ಪದ್ಧತಿ. ಅದು ನಮ್ಮ ಕೊಟ್ಟೂರು ಜನ ಈಗಲೂ ಫಾಲೋ ಮಾಡ್ತಾರೆ. ಈಗ ಅವ್ನು ಬಂದು ಏನು ಬೇಕು ಸರ್ ಅಂತ ಕೇಳಿದ್ರೆ ಫಸ್ಟ್ ನೀರು ತಂದಿಡ, ಆಮೇಲೆ ಏನು ಬೇಕಂತ ಕೇಳೋ ಅಂತ ಈಗ ಹೇಳ್ತಾರೆ. ಇದೆ ಹಾಗೆ ನೆನಪಿದು. ಇದಕ್ಕೆ ಅಂಬಣ್ಣ ಅಂಗಡಿ ಭಾಳ ಫೇಮಸ್. ಅವಾಗ ನನಗೆ ನೆನಪಿದ್ದಂಗೆ ಕೊಟ್ಟೂರಲ್ಲಿ ಅಂಬಣ್ಣ ಅಂಗಡಿಯಲ್ಲಿ ಒಂದು ರೂಪಾಯಿಗೆ 10 ಮೆಣಸಿನ್ಕಾಯಿ, 10 ಪೈಸೆ ಒಂದು ಮೆಣಸಿನ್ಕಾಯಿ. ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. 10 ಪೈಸೆ ಒಂದು ಮೆಣಸಿನ್ಕಾಯಿ ನಾವು ತರ್ತಿದ್ವಿ, ನಮ್ಮ ಮನೆಗೆ ತರ್ತಿದ್ವಿ. ಅಲ್ಲಿ ನಮ್ಮ ಮನೇಲಿ ಸ್ಪೆಷಲ್ ಪದ್ಧತಿ ಏನಂದರೆ, ಸೋಮವಾರ ಗುರುವಾರ ಒಪ್ಪತ್ತು ಮಾಡೋರು. ಒಪ್ಪತ್ತಂದರೆ ಏನಿಲ್ಲ ಸರ್, ಒಪ್ಪತ್ತಂದರೆ ಬೆಳಿಗ್ಗೆ ತಿಂಡಿ ತಿಂತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ, ರಾತ್ರಿ ಊಟ ಮಾಡೋಂಗಿಲ್ಲ. ಊಟ ಮಾಡಲ್ಲ ಅಂದ್ಬಿಟ್ಟು ಹಂಗೆ ಮಲ್ಕೊಳಕ್ಕಾಗುತ್ತಾ? ಅಂಬಣ್ಣ ಅಂಗಡಿ ಮೆಣಸಿನ್ಕಾಯಿ ತರಿಸೋದು, ಮೆಣಸಿನ್ಕಾಯಿ ತಂಬ ಇವತ್ತು ಒಪ್ಪತ್ತು ಅಂತ. ನಾವು ಹೋಗಿ ಮೆಣಸಿನ್ಕಾಯಿ ತರೋದು. ಆಮೇಲೆ ನಮಗೆ ಅನ್ಸೋದು, ಇದು ಬೆಸ್ಟ್ ಬಿಡ್ಲೇ ಇದು ಒಪ್ಪತ್ತು ಮಾಡೋದು. ಮೆಣಸಿನ್ಕಾಯಿ ತಿನ್ನಕ್ಕೆ ನಾನು ಒಪ್ಪತ್ತು ಮಾಡಿದೆ ಅಂತ ನಾನು ನಮ್ಮಮ್ಮಗೆ, ನೀನು ಸಣ್ಣದು ಮಾಡಬೇಡ ಅನ್ನೋರು. ಇದಕ್ಕೆ ನಮ್ಮ ಅಕ್ಕವರೆಲ್ಲ ಮಾಡೋರು, ಇದು ಮೆಣಸಿನ್ಕಾಯಿ ಸಿಕ್ತು ಅಂದ್ರೆ ಒಪ್ಪತ್ತು ಯಾಕೆ ಮಾಡಬಾರ್ದು ಅಂತ.
ಹಂಗಿತ್ತು. ಇದಕ್ಕೆ ಮೆಣಸಿನ್ಕಾಯಿ ತುಂಬ್ಕೊಂಡೀಗ ಇದಕ್ಕೆ ಆಮೇಲೆ ಅಲ್ಲಿ ಹಿಟ್ಟು ಕಲಸೋದಿದೆಯಲ್ಲ, ಹಿಟ್ಟು ವೆರಿ ನ್ಯಾಕ್ ಕಲಸೋದು. ಕಲಸಿ ಅದಕ್ಕೆ ಸೋಡಾ ಪುಡಿ ಮಿಕ್ಸು, ಆಮೇಲೆ ಹಿಟ್ಟನ್ನ ತುಂಬ ತೆಳುವಾಗಿ ಕಲಿಸ್ದೆ, ಗಟ್ಟಿಯಾಗಿ ಕಲಿಸ್ದೆ, ಒಂದು ಹದವಾಗಿ ಕಲಿಸ್ಬೇಕು. ಆವಾಗಲೇ ಮೆಣಸಿನ್ಕಾಯಿ ಚೆನ್ನಾಗಿ ಬರೋದು. ಸೊ ತುಂಬ ಚೆನ್ನಾಗಿರುತ್ತದೆ. ಸೊ ಈಗ ಇದು ರೆಡಿ ಇದೆ, ಉಪ್ಪು ಜೀರಿಗೆ ತುಂಬಿರೋದು ಸಾಕು. ಇಷ್ಟು ಮೆಣಸಿನ್ಕಾಯಿ ತಿನ್ನೋದು ಕಷ್ಟ. ಈಗ ನಾವು ಸೂಕ್ಷ್ಮ ಆಗಿಬಿಟ್ಟಿದ್ದೀವಿ ಬೆಂಗಳೂರು ಸೇರಿ. ಮೊದಲೆಲ್ಲ ಮೆಣಸಿನ್ಕಾಯಿ ಉಪ್ಪಾಗ್ಯಾವ ನೋಡೋ ಅಂತಲೇ ಒಂದು 5-5, 6 ತಿಂತಿದ್ವಿ. ಉಪ್ಪಾಗ್ಯಾತ ನೋಡೋ ಅಂತ. ಈಗ ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಈ ಕೊಟ್ಟೂರಲ್ಲಿ ಹೋದರೆ ನಮಗೆ ಒಂದಿನ ಅಥವಾ 2 ದಿನ ಹೋಗಿ ಮೆಣಸಿನ್ಕಾಯಿ ತಿನ್ನಲೇಬೇಕು. ಶೆಟ್ಟಿ ಹೋಟ್ಲು, ಹೌದು. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಅದು ಶೆಟ್ಟಿ ಹೋಟ್ಲು ಮತ್ತೇಳಿ ಹೋಟ್ಲು ಸಾಯಂಕಾಲ ನೀವು ಹೋಟ್ಲಿಗೆ ಹೋದರೆ ನಿಮಗೆ ಏನು ಬೇಕಂತಲೂ ಕೇಳಲ್ಲ. ಇಟ್ ಈಸ್ ಅಂಡರ್ಸ್ಟುಡ್. ಒಂದು ಪ್ಲೇಟ್ ಒಗ್ಗರಣೆ, 2 ಮೆಣಸಿನ್ಕಾಯಿ ತಂದು ಇಟ್ಬಿಡ್ತಾರೆ. ಈಗ ಯಾರೇ ಹೋಗಿ ಅಲ್ಲಿ ಸಾಯಂಕಾಲ ಸ್ಪೆಷಲ್ 4ರಿಂದ 8, 9 ಅನಿಸುತ್ತೆ, ನಿಮಗೆ ಏನು ಬೇಕಂತಲೂ ಕೇಳಲ್ಲ. ಒಂದು ಪ್ಲೇಟ್ ಒಗ್ಗರಣೆ, 2 ಮೆಣಸಿನ್ಕಾಯಿ ತಂದು ಇಟ್ಬಿಡ್ತಾರೆ ಈಗಲೂ. ಈಗ ಉಪ್ಪು ಜೀರಿಗೆ ತುಂಬಿದ್ದೀವಿ. ಈಗ ಹಿಟ್ಟು ಕಲಸುವ. ಇದು ನಾವು ಹಿಟ್ಟು ಇಲ್ಲಿ ಯಾವ್ದು ಸಿಗುತ್ತೋ ಅದು ತೊಗೊಳೋದು. ಬಟ್ ಇದರಲ್ಲಿ ಸ್ವಲ್ಪ ಬ್ರ್ಯಾಂಡೆಡ್ ಭಾಗ್ಯಶ್ರೀ ಹಿಟ್ಟು ತೊಗೊಂಡಿದ್ದೀವಿ. ಇದು ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಮಿಕ್ಸ್ ಏನು ಬರೋಲ್ಲ. ಸಾಕಿಷ್ಟಕ್ಕೆ ಇದು ಕಟ್ಟಿ ಇಟ್ಬಿಡೋಣ. ಆಮೇಲೆ ಇದು ಕಲಸೋದಿದೆಯಲ್ಲ, ಅದು ಭಾಳ ಹುಷಾರಾಗಿ ಕಲಿಸ್ಬೇಕು. ನೀರು ಇಷ್ಟಿಷ್ಟು ಹಾಕ್ಕೊಂಡು ಸೊ ಕೊಟ್ಟೂರು ಕಾರ್ತಿಕ 16ನೇ ತಾರೀಕು. ಸೊ ಯಾರೆಲ್ಲ ಬರ್ತಾಯಿದ್ದೀರಾ? ನಾವು ಬರ್ತಾಯಿದ್ದೀವಿ. ನಮ್ಮ ಕೊಟ್ಟೂರು ಬಾಯ್ಸ್ 3 ಜನ, ನಾನು, ಗಿರೀಶ್, ಇನ್ನೊಬ್ಬ ವೀರೇಶ್ ಅಂತ, ಅವರೆಲ್ಲ ಬರ್ತಾಯಿದ್ದೀವಿ. ಕಾರ್ತಿಕದಲ್ಲಿ ಸಿಗುವ ಸ್ವಾಮಂಡದ ನೋಡಿ ಭಾಳ ದಿನ ಆಯ್ತು. ಆಮೇಲೆ ತೇರಿಗೆ ಬಂದಿದ್ವಿ. ತೇರಿಗಿನ ಕಾರ್ತಿಕ ನೋಡಿರಲಿಲ್ಲ, ಭಾಳ ದಿನ ಆಯಿತು. ಸೊ ಈ ಸಲ ಕಾರ್ತಿಕಕ್ಕೆ ನಾವು 3 ಜನ ಬರ್ತಾಯಿದ್ದೀವಿ. ಸೊ ಯಾರೆಲ್ಲ ಬರ್ತೀರಾ? ಕಾರ್ತಿಕದಲ್ಲಿ ಸಿಗೋಣ. ನಮ್ಮದು ಸಂಬಳ ಬಡಿಬೇಕು, ಸಂಬಳ ಮೂಡಿಸ್ಬೇಕು. ಆಮೇಲೆ ನಮ್ಮ ಕ್ಲಾಸ್ಮೇಟೇ ರೇವಣ್ ಸಿದ್ಧಾಂತ, ನಮ್ಮ ಜೊತೆಗೆ 1ನೇ ಕ್ಲಾಸಿಂದ SLC ಜೊತೆಗೆ ಓದಿರೋ ರೇವಣ್ ಸಿದ್ಧನೇ ಈಗ ಮೇನ್ ಸಂಬಳ ಲೀಡಲ್ಲಿ. ಸೊ ಅವನಿಗೆ ಫೋನ್ ಮಾಡಿ ಹೇಳ್ಬೇಕು, ನಾವು ಬರ್ತೀವಪ್ಪ, ನಮಗೆ ಸ್ವಲ್ಪ ಸಂಬಳ ಕೊಡು. ನಿಮ್ಮಂಗೆ ಬಾರ್ಸೋಕ್ಕೆ ಬರಲ್ಲ, ಬಟ್ ಸಂಬಳ ಆ ರಿದಮ್ ಮರೆಯೋಕ್ಕೆ ಆಗಲ್ಲ. ಹಂಗೆ ನಾವು ಬಾರಿಸ್ಬೇಕು. ನಾವು ಇಲ್ಲಿ ಆ್ಯಕ್ಚುಲಿ ಸಂಬಳ ಎಲ್ಲ ತರಿಸಿದ್ದೀನಿ ನಾನು. ಸಂಬಳ ಎಲ್ಲ ನಾವು ಮಾಡಿದ್ವಿ ವಿಡಿಯೋ, ಕೊಟ್ಟೂರು ಸಂಬಳದ್ದು ಒಂದು ವಿಡಿಯೋನ ಮಾಡಿ ಹಾಕಿದ್ವಿ. ಸೊ ಇಲ್ಲಿ ನಾವು ಸಂಬಳ ಯಾವುದಾದ್ರು ಫಂಕ್ಷನಿಗೆ ಸಂಬಳ ಬಾರಿಸೋಣ, ಆಮೇಲೆ ರಾಜ್ಯೋತ್ಸವ ಇದ್ದಾಗ ಸಂಬಳ ಬಾರಿಸೋಣ ಅಂತ ಸಂಬಳ ತರಿಸಿ 2 ಸಂಬಳ ಮಾಡಿಸಿ ಇಟ್ಟಿದ್ದೀನಿ ನಾನು. ಇದೆ ನಮ್ಮ ಮನೇಲಿ ಸಂಬಳ ಇದೆ, ಎಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇದೆ, ಅದರಲ್ಲಿ ಸಂಬಳನೂ ಒಂದು. ಸಂಬಳ ನೆಕ್ಸ್ಟ್ ಯಾವಾಗಾದ್ರೂ ಮಾಡೋಣ. ಬಟ್ ಈ ಸಲ ಕೊಟ್ಟೂರಿಗೆ ಬಂದಾಗ ಸಂಬಳ ನಮ್ಮ ರೇವಣ್ ಸಿದ್ದನ್ ಜೊತೆ ಸಂಬಳ
ಬಾರಿಸೋಣ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಯಾರೆಲ್ಲ ಕೊಟ್ಟರು ಕಾರ್ತಿಕಿಗೆ ಬರ್ತಾಯಿದ್ದೀರಾ, ಕಾರ್ತಿಕಿ 16ನೇ ತಾರೀಕಿದೆ. ಆಗಲೇ ಸೋಮವಾರ ಗುರುವಾರ ಸ್ವಾಮಿಣ್ತಾ ಇದೆ. ಸ್ವಾಮಿಂಡ ವಿಡಿಯೋಗಳು ಸ್ಟೇಟಸಲ್ಲಿ ನೋಡ್ತಾ ಇರ್ತೀವಿ, ಖುಷಿಯಾಗುತ್ತೆ ಇದಕ್ಕೆ. ಬಟ್ ನಮ್ಮದು ಕೊಟ್ಟೂರೇಶ್ವರ ಕಾರ್ತಿಕ ಮಾಸ ಮುಗಿದು ನೆಕ್ಸ್ಟ್ ಬರೋ ಹುಣ್ಣಿಮೆಗೆ ಬರುತ್ತೆ. ಯೂಶಲಿ ಅಮಾವಾಸ್ಯೆ ಕಾರ್ತಿಕ ಮುಗಿಯುತ್ತೆ. ಸೊ ಇದು ಅಮಾವಾಸ್ಯೆ ಮುಗಿದು ಹುಣ್ಣಿಮೆಗೆ ಕಾರ್ತಿಕ. ಈ ಸಲ 16ನೇ ತಾರೀಕು ಬಂದಿದೆ. ಫಸ್ಟು ಮೆಣಸಿನ್ಕಾಯಿ ಮಾಡ್ಕೊಂಬಿಡೋಣ, ಆಮೇಲೆ ಮಂಡಕ್ಕಿ ಒಗ್ಗರಣೆ. ಇಲ್ಲಿ ಸಿಗುತ್ತೆ ಮಂಡಕ್ಕಿ, ದಾವಣಗೆರೆ ಮಂಡಕ್ಕಿ ಸಿಗುತ್ತೆ. ಆಮೇಲೆ ನೋಡಿ, ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಹೆಂಗೆ ಫೇಮಸ್ಸು, ಕೊಟ್ಟೂರು ಮಿರ್ಚಿ ಅಷ್ಟೇ ಫೇಮಸ್ಸು. ಈಗ ಬೆಂಗಳೂರು ಸುತ್ತಮುತ್ತ, ಬೆಂಗಳೂರಲ್ಲಿ ಎಲ್ಲಿ ನೋಡೋದ್ರಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ, ಕೊಟ್ಟೂರು ಮೆಣಸಿನ್ಕಾಯಿ ಅಂತ ಅಂಗಡಿಗಳು ತುಂಬ ಆಗ್ಬಿಟ್ಟಿದೆ. ಸೊ ಇಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಏನಂದರೆ ಜನಕ್ಕೆ ಮೆಣಸಿನ್ಕಾಯಿ ಹೆಂಗೆ ತಿನ್ನಬೇಕಂತ ಗೊತ್ತಿಲ್ಲ. ಸಾಸ್ ಹಾಕೊಂಡು ತಿಂತಾರೆ, ಚಟ್ನಿ ಹಾಕೊಂಡು ತಿಂತಾರೆ. ಮಂಡಕ್ಕಿ ಜೊತೆಗೆ ತಿನ್ಬೇಕಂತ ಕಾನ್ಸೆಪ್ಟೇ ಗೊತ್ತಿಲ್ಲ ಅವರಿಗೆ. ಸೊ ಇಲ್ಲಿ ಅವ್ರದ್ದು ಅದು ಒಂದು ಇದು ಸ್ವಲ್ಪ ಸೋಡಾ ಪುಡಿ ಹಾಕೋಣ. ಸ್ವಲ್ಪ ಸೋಡಾ ಪುಡಿ ಬೇಕು ಇದಕ್ಕೆ. ಸೊ ಹಾಗಾಗಿ ಆಮೇಲೆ ಇನ್ನೊಂದು, ಕೊಟ್ಟೂರಲ್ಲಿ ಮೆಣಸಿನ್ಕಾಯಿ ಸಿಗುತ್ತೆ, ಅದು ಯಾವಾಗಿಂದನೂ ಇದೆ. ಅದೇ ಥರ ನೀವು ಈ ನಾರ್ತ್ ಕರ್ನಾಟಕ ಇಲ್ಲೇ ಹೋಗಿ, ಅಪ್ ಟು ಬಿಜಾಪುರ, ಗದಗ, ಬಾಗಲಕೋಟೆ ಎಲ್ಲ ಕಡೆ ಹೋಗಿ ಮೆಣಸಿನ್ಕಾಯಿ ಸಿಗುತ್ತೆ. ಮೆಣಸಿನ್ಕಾಯಿ ಸಿಗುತ್ತೆ ಅಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾರೆ. ಬಟ್ ಕೊಟ್ಟೂರು ಟೇಸ್ಟು, ಅದು ಕೊಟ್ಟೂರು ಬಿಟ್ಟರೆ ಯಾರಿಗೂ ಎಲ್ಲೂ ಸಿಗಲ್ಲ. ಅದು ಒಂದು 100% ಅದು ಕೊಟ್ಟೂರು ಮೆಣಸಿನ್ಕಾಯಿ ಕೊಟ್ಟೂರಿಗೆ ಫೇಮಸ್. ಆಮೇಲೆ ಈಗ ದಾವಣಗೆರೆ ಸಿಗುತ್ತೆ, ಆಮೇಲೆ ಚಿತ್ರದುರ್ಗ ಸಿಗುತ್ತೆ, ಈ ಕಡೆ ಹೋಗ್ತಾ. ಬಟ್ ಕೊಟ್ಟೂರಷ್ಟು ಟೇಸ್ಟ್ ಯಾರೂ ಮಾಡಿಲ್ಲ. ಅದು ಆಮೇಲೆ ಅದು ಆ ಹಿಟ್ಟು ಆ ರುಚಿ 100% ಬರಲ್ಲ. ಉಪ್ಪು ಸರಿಯಾಗಿದೆ. ಸೊ ಈಗ ಕರಿಯುವಾಗ ಸ್ವಲ್ಪ ಇದೆಲ್ಲ ನೀಟ್ ಮಾಡ್ಕೊಳ್ಳೋಣ, ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಹಿಟ್ಟು ರೆಡಿ ಇದೆ ಮೆಣಸಿನ್ಕಾಯಿ ಕರಿಯೋಕ್ಕೆ. ಫಸ್ಟು ಮೆಣಸಿನ್ಕಾಯಿ ತಣ್ಣಗಾಗ್ಬಿಡುತ್ತೆ, ಅದಕ್ಕೆ ಒಗ್ಗರಣೆ ಮಾಡ್ಕೊಂಡು ಇದು ಮಾಡ್ಕೊಂಬಿಡೋಣ ಫಸ್ಟ್. ಸೊ ಮಂಡಕ್ಕಿ ಇದೆ, ಇದು ಕೊಟ್ಟೂರು ಮಂಡಕ್ಕಿ. ಇದೆಲ್ಲ ನೆನೆಸೋದೆಲ್ಲ ತೋರಿಸಲ್ಲ. ಸೊ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಒಗ್ಗರಣೆಗೆ ಎಲ್ಲ ಬೇಕಾದ ಐಟಮ್ಸು. ಸೊ ಬನ್ನಿ ಈಗ ನೋಡಿ, ಇದು ಸ್ಟವ್, ಇದಕ್ಕೆಲ್ಲ ಲೆಗ್ಸ್ ಇರುತ್ತೆ, ಇದರಲ್ಲಿ ಫೋಲ್ಡಬಲ್ಲು. ಇದನ್ನು ಅಗಲ ಮಾಡಿಕೊಂಡು ಇದು ಗ್ಯಾಸ್ ಫಿಟ್ ಮಾಡಬೇಕು. ಇದರಲ್ಲೇ ಇರುತ್ತೆ ಆನ್ ಆ್ಯಂಡ್ ಆಫ್. ಇದನ್ನು ತಿರುಗಿಸಿ ಗ್ಯಾಸ್ ಆನ್ ಆಯಿತು. ಓಕೆ, ಈ ಥರ. ಸೊ ಇದನ್ನ ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಸೊ ಗ್ಯಾಸ್ ಆನ್ ಆಗಿದೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಇದು ಕಡಲೆ ಎಣ್ಣೆ,
ನಮ್ಮದು ಸ್ಪೆಷಲ್ ನಾವು ಮಾಡಿರೋ ಗಾಣದ ಎಣ್ಣೆ. ಸೊ ಇಲ್ಲೇನಾಗುತ್ತೆ ಅಂದರೆ ನೀವು ಯಾವುದೇ ರಿಫೈನ್ಡ್ ಆಯಿಲ್ ತೊಗೊಳ್ಳಿ, ಅಲ್ಟ್ರಾ ರಿಫೈನ್ಡ್ ಅದೆಲ್ಲ ಮಾರ್ತಾರೆ, ದಯವಿಟ್ಟು ತೊಗೋಬೇಡಿ. ಸೊ ನೀವು ಗಾಣದ ಎಣ್ಣೆ ತೊಗೊಳ್ಳಿ. ಸೊ ನಿಮಗೆಲ್ಲೂ ಸಿಕ್ಕಿಲ್ಲ ಅಂದರೆ ನಾನು ಗಾಣದ ಎಣ್ಣೆ ನಾನೇ ಮಾಡಿಸ್ತೇನೆ. ನಮ್ಮದೇ ಬಿಟ್ಟಂಥ ಕೊಬ್ಬರಿ ಶೇಂಗಾ ಹಾಕಿ ಗಾಣದ ಎಣ್ಣೆ ಮಾಡಿಸ್ತೀನಿ. ಇದು ಸ್ಪೆಷಲ್ ಏನಂದರೆ 50% ಕೊಬ್ಬರಿ, 50% ಇದು ಎಣ್ಣೆ. ಸೊ ಹಂಗಾಗಿ ಇದು ಭಾಳ ಟೇಸ್ಟಾಗಿರುತ್ತೆ, ಆಮೇಲೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಸೊ ನೀವು ಸುಮ್ಮನೆ ಅವು ಇವು ಆಯಿಲ್ಗಳು ತೊಗೋಬೇಡಿ, ಅಂಗಡಿಲಿ ಇರುತ್ತಂತ. ಸೊ ಒಗ್ಗರಣೆಗೆ ಇದ್ರ ಗಮಲನೇ ಬೇರೆ. ಸೊ ದಯವಿಟ್ಟು ನೀವು ಗಾಣದೆಣ್ಣೆ ತೊಗೊಳ್ಳಿ. ಗಾಣದೆಣ್ಣೆ ಸಿಕ್ಕಿಲ್ಲ ಅಂದರೆ ಸೊ ನನಗೆ ಮೆಸೇಜ್ ಮಾಡಿ, ನಾನು ಕಳಿಸ್ತೀನಿ ಗಾಣದೆಣ್ಣೆ. ಸೊ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಸೊ ನೀವು ಒಂದು ಸಲ ಈ ಎಣ್ಣೆ ಏನಾದರೂ ತಿಂದರೆ ನಿಮಗೆ ನೆಕ್ಸ್ಟ್ ಯಾವ ಎಣ್ಣೆನೂ ಸೆಟ್ ಆಗೋಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ 50% ಕೊಬ್ಬರಿ, 50% ಶೇಂಗಾ, ಆಮೇಲೆ ಸ್ವಲ್ಪ ಅದಕ್ಕೆ ಏಲಕ್ಕಿ. ಅದು ಏಲಕ್ಕಿನ ನಾವೇ ಬೆಳೆದಿರೋದು, ಆರ್ಗ್ಯಾನಿಕಲ್ಲಿ ಬೆಳೆದಿರೋದು. ಸೊ ಆಮೇಲೆ ಇದು ಒಂದು ನಿಂಬೆಹಣ್ಣು. ಸೊ ನಿಂಬೆಹಣ್ಣು ಏನಕ್ಕೆ ಹಾಕ್ತೀವಿ ಅಂದರೆ ಅದು ನೀವು 1 ವರ್ಷ ಇಡೀ ಎಣ್ಣೆ ಕೆಡೋಲ್ಲ ನಮ್ಮದು ಎಣ್ಣೆ. ಸೊ 1 ವರ್ಷ ನೀವು ನಮ್ಮ ಫ್ರೆಂಡ್ಸಿಗೆಲ್ಲ ನಾನು 10 kg ಮಾಡಿಸಿ ಕೊಡ್ತೀನಿ. ಸೊ ಇದು ಹಾಕ್ಕೊಂಡಿರೋದು ಈರುಳ್ಳಿ, ಟೊಮೊಟೊ ಫಸ್ಟು ಒಗ್ಗರಣೆ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಮೆಣಸಿನ್ಕಾಯಿ ಕರೆದ ಮೇಲೆ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ಲ. ಇದಕ್ಕೆ ನಿಂಬೆ ಹುಳಿ ಬದಲು ಹುಣಸೆಹಣ್ಣು ಹುಳಿ ಬೆಸ್ಟ್. ನೋಡಿ ಸ್ಟವ್ ಎಷ್ಟು ಯೂಸ್ ಅಂದರೆ ಸೊ ಇಷ್ಟು ನೀವು ಒಂದು ಲ್ಯಾಪ್ಟಾಪ್ ಬ್ಯಾಗಲ್ಲಿ ಹಿಡ್ಕೊಂಡು ಹೋದ್ರು. ಪಾತ್ರೆಗಿದ್ರೆ ಈ ಪಾತ್ರೆನೂ ಫೋಲ್ಡಬಲ್ ಬಂದಿದೆ. ಸೊ ಹುಳಿ, ಹುಣಸೆಹಣ್ಣಿನ ಹುಳಿ ಲಾಸ್ಟಿಗೆ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕೋಣ. ಒಗ್ಗರಣೆ ಸ್ಮೆಲ್ಲು ಬರ್ತಾಯಿದೆ. ಸ್ವಲ್ಪ ಈರುಳ್ಳಿ ಮುಂದೆ ಮಾಡಿ ಹಾಕ್ಕೊಳ್ಳಿ. ಅವಾಗ ಅಂದರೆ ಇಷ್ಟ ಇರೋರು, ಈರುಳ್ಳಿ ತುಂಬ ಇಷ್ಟ ಇರೋರು ಈರುಳ್ಳಿ ಮುಂದೆ ಮಾಡಿ. ಸೊ ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ್ರೆ. ಸೊ ಇದು ರೆಡಿ ಆಗ್ತಾಯಿದೆ. ಸೊ ಈಗ ಮಂಡಕ್ಕಿ ನೆನೆಸ್ಕೊಳ್ಳೋಣ.
ಸ್ನೇಹಿತರೆ, ಕೊನೆಗೂ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಈಗ ಎಣ್ಣೆ ಕಾಯ್ತಾ ಇದೆ ನಮ್ಮ ಸ್ಟೌವಲ್ಲಿ. ಈಗ ಮೆಣಸಿನ್ಕಾಯಿ ಕರಿಯೋ ಸಮಯ. ಮೆಣಸಿನ್ಕಾಯಿ ಕರೆದ್ಬಿಟ್ಟು ಒಗ್ಗರಣೆ ಮೆಣಸಿನ್ಕಾಯಿ ಹೊಡಿತಾ ಇದ್ದರೆ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ. ಇದು ತಪ್ಪು ತಿಳ್ಕೊಬೇಡಿ, ಇದು ಅಂದರೆ ಮೆಣಸಿನ್ಕಾಯಿ ಟೇಸ್ಟ್ ಇರೋರಿಗೆ ಅದು ಆ ಟೇಸ್ಟ್ ಮುಂದೆ ಯಾವುದೂ ಇಲ್ಲ ಹಂಗೆ. ಸೊ ಹಂಗಾಗಿ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ ನನಗೆ ಇದು ಇದ್ರ ಮುಂದೆ ಯಾವ ಟೇಸ್ಟು, ಯಾವ ಪಿಜ್ಜಾ ಯಾವುದೂ ಇಲ್ಲ. ಈಗ ಮೆಣಸಿನ್ಕಾಯಿ ಕರಿಯೋಣ ಬನ್ನಿ. ಸೊ ಮೆಣಸಿನ್ಕಾಯಿ ಕರಿಯೋಣ. ಬಾಣಲಿ ಚಿಕ್ಕದಿರೋದ್ರಿಂದ 4 ಸಾಕು. ಇದು ನೊರೆ ಬರುತ್ತೆ ಅಂದ್ಕೋಬೇಡಿ. ಸೊ ಇದು ನಾವು ಮಿಕ್ಸ್ ಮಾಡಿರೋದ್ರಿಂದ, ಶೇಂಗಾ ಇದರಿಂದ ಮಿಕ್ಸ್ ಮಾಡಿರೋದ್ರಿಂದ ಸ್ವಲ್ಪ ನೊರೆ ಬರುತ್ತೆ. ಬಟ್ ಆದರೂ ಟೇಸ್ಟ್ ಮಾತ್ರ ಸೂಪರ್. ಆಹಾ ಹಾ ಹಾ ಹಾ. ಹಾ 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 ಹಾ, ನೋಡಿ ಬಜ್ಜಿ. ಸ್ನೇಹಿತರೆ, ಕೊನೆಗೂ ಒಗ್ಗರಣೆ ಮೆಣಸಿನ್ಕಾಯಿ ರೆಡಿ. ಗೆಳೆಯರೆ, ಕೊನೆಗೂ ಮೆಣಸಿನ್ಕಾಯಿ ಮಂಡಕ್ಕಿ ಒಗ್ಗರಣೆ ರೆಡಿ. ಈಗ ಸವಿಯೋ ಸಮಯ. ನಮ್ಮ ಮಿಸ್ಸಸ್ಸು ಬರ್ತೀನಿ ಅಂತ ಹೇಳೋರೆ, ಬರ್ತಾರೆ ಇಲ್ಲ. ಮೆಣಸಿನ್ಕಾಯಿ ಆರ್ಬಿಡುತ್ತೆ, ಅವ್ರಿಗೂ ಬೇರೆ ಮಾಡಿಕೊಡ್ತೀನಿ. ಇದು ತಿಂದು ನೋಡೋಣ. ಹಾ ಹಾ ಹಾ. ಇದು ನಿಮಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಗೊತ್ತಿಲ್ಲ, ಅಂತಹ ರುಚಿ. ಬೆಂಗಳೂರು ಜನತೆಗೆ ಹೇಳೋದಂದರೆ ಮಂಡಕ್ಕಿ ತಿನ್ನೋದು ಹಿಂಗೆ. ಐದರ್
ಸಪ್ಪೆ ಮಂಡಕ್ಕಿ ಮೆಣಸಿನ್ಕಾಯಿ ತಿನ್ನಿ. ಇಲ್ಲ ಈಗೇನು ನಾವು ಒಗ್ಗರಣೆ ಮಾಡೋದಲ್ಲ, ಅದನ್ನು ಒಣ ಮಂಡಕ್ಕಿಗೆ ಹಾಕಿದ್ರೆ ಇದೇನಾಗುತ್ತೆ, ಗಿರ್ಮಿಟ್ ಆಗುತ್ತೆ. ಸೊ ಗಿರ್ಮಿಟ್ ಆಲ್ಸೋ ಈಸ್ ವೆರಿ ಟೇಸ್ಟಿ. ಇದಾಕಿ ಆಮೇಲೆ ಕೊನೆಗೆ ಸ್ವಲ್ಪ ಪುಟಾಣಿ ಹಿಟ್ಟು ಅಂದರೆ ಹುರಿದ್ಗಡ್ಲಿ ಹಿಟ್ಟು ಸೊಪ್ಪು ಹಾಕ್ಬೇಕು ಮೇಲೆ, ಅವು ಚೆನ್ನಾಗಿರುತ್ತೆ. ಆಹಾ, ಅದ್ಭುತ. ನೋಡಿ, ಮಾಡುವಾಗ ಸೆಕೆ ಕೀಳಿಲ್ಲ, ಈಗ ತಿನ್ನುವಾಗ ಸೆಕೆ ಕೀಳ್ತಾ ಇದೆ. ನಮ್ಮ ಮಿಸ್ಸಸ್ಸು ಬಂದರು, ಅವರು ಟೇಸ್ಟ್ ನೋಡ್ತಾರೆ. ಅವರಿಗೆ ಕ್ಯಾಮ್ರಾ ಬರೋದು ಮುಂದೆ ಇಷ್ಟ ಇಲ್ಲ, ಹಂಗೆ ಟೇಸ್ಟ್ ನೋಡಿ ಹೇಳ್ತಾರೆ. ನೀನು ಈ ಕಡೆ ಹಂಗೆ ತಿನ್ಬಾ. ಕ್ಯಾಮ್ರಾ ಮುಂದೆ ಬರೋಕ್ಕೆ ಅವ್ರಿಗೆ ಸ್ವಲ್ಪ ನಾಚಿಕೆ. ಸೊ ಅವ್ರಿಗೆ ಮಾಡಿಕೊಡ್ತೀನಿ, ಬಟ್ ಅವ್ರು ಕಾಣಿಸ್ಕೊಳಲ್ಲ. ಹೇಗಿದೆ ದೀಪ ನೋಡಿ ಟೇಸ್ಟ್ ಮಾಡಿ ಹೇಳು. 2 ಸಾಕ 3 ಸಾಕ? 3 ತಿನ್ನು, ಏನಾಗಲ್ಲ. ನೋಡಿ, ಚಳಿಗಾಲದಲ್ಲೂ ಬೇಯ್ತಾ ಇದ್ದೀನಿ ಅಂದರೆ ಅಷ್ಟು ಟೇಸ್ಟ್ ಇದೆ, ಅಷ್ಟು ಟೇಸ್ಟ್ ಇದೆ. ಚೆನ್ನಾಗಿದೆ. ಏನು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡದೇನಿದೆ ಹೇಳಿ. ದ ಬೆಸ್ಟ್ ಜಡ್ಜ್ ಇನ್ ದ ವರ್ಲ್ಡ್ ಈಸ್ ವೈಫ್. ಅವ್ರು ಒಪ್ಪಿಟ್ರೆ ಆಯಿತು. ನೀವು ಮಾಡಿಕೊಂಡು ತಿನ್ನಿ, ಹೇಗಿದೆ ಹೇಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮದೊಂದು ಚಾನಲ್ ಇದೆ, ಕೊಟ್ಟೂರು ಬಾಯ್ಸ್ ಅಂತ ಒಂದು, DJ ಸ್ಟುಡಿಯೋ ಅಂತ ಒಂದು. ಆ ಚಾನಲ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಂಗೆ ಬೆಲ್ ಐಕಾನ್ ಒತ್ತಿ. ಸೊ ನಾವು ಮಾಡೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ. ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹೊಟ್ಟೆ ತುಂಬ ಊಟ ಆಯಿತು. ಇನ್ನು ಸಂಗೀತ ಉಕ್ಕಿ ಹರಿತೆ. ನನಗನ್ಸುತ್ತೆ ಈ ನೇಚರ್ ನೋಡಿದ್ರೆ ನಮ್ಮ ಸಿ ಅಶ್ವಥ್ ಅವರ ಕಾಂಪೋಸಿಷನ್ನು, ಆಹಾ, ಏನು ಬ್ಯೂಟಿಫುಲ್ ಕಂಪೋಸ್ ಮಾಡಿದ್ದಾರೆ ನಮ್ಮ ಸಿ ಅಶ್ವಥ್ ಅವರು. ಒರಿಜಿನಲ್ ಸ್ಕೇಲ್ ಇದಿದೆ. ಕೇಳಿರ್ತೀರ ನಾಗಮಂಡಲ ಪಿಕ್ಚರ್ದು ಫಸ್ಟು ಈ SUCGಯಲ್ಲಿ ಏನು ಬ್ಯೂಟಿಫುಲ್ ಆಗಿದೆ ಅದು. ಸಾಂಗ್ ಸ್ಟಾರ್ಟ್ ಆಯ್ತಾ? ಅದಕ್ಕೆ ನಾಗವರ್ಣ ಪಿಕ್ಚರೈಸೇಷನ್ ಹಂಗೆ ಮಾಡಿದ್ದಾನೆ ಈ ಸಾಂಗಿಗೆ. ಅದರಲ್ಲಿ ಒಂದು ವಯಲಿನ್ ಬೀಟ್ ಬರುತ್ತೆ, ಅಂದರೆ ಪಲ್ಲವಿ ಆದಮೇಲೆ ಚರಣಕ್ಕೆ ಒಂಥರ ಇದು ಮಲೆನಾಡ ಸೊಗಡು ಎದ್ದು ಕಾಣಂಗೆ
ಅದರಲ್ಲಿ ಅವನ ಪಿಕ್ಚರೈಸೇಷನ್ ಹೆಂಗಂದರೆ ಅಡಿಕೆ ಮರದಲ್ಲಿ ಅಡಿಕೆ ಜೋಟಿ ಹಾಕ್ಕೊಂಡು ಕಿತ್ಕೊಂಡು ಇನ್ನೊಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಹೋಗೋದು, ಅವ್ರ ಅಡಿಕೆ ಇಳಿಸ್ಕೊಳೋದು, ಆ ಪಿಕ್ಚರೈಸೇಷನ್ನು ಅದರಲ್ಲಿ ಎಷ್ಟು ಚೆನ್ನಾಗಿ ಅವಾಗ ಒಂದು ವಯಲಿನ್ ಬೀಟ್ ಬರುತ್ತೆ ಇದಕ್ಕೆ. ಅದು ಸೊಗಡು, ಮಲೆನಾಡ ಸೊಗಡನ್ನ ವಯಲಿನ್ನಲ್ಲಿ ತಂದಿದ್ದಾನೆ. ಆಮೇಲೆ ಲಿರಿಕ್ಸ್ ಹಂಗೆ ಇದೆ. ಇದು ಚರಣದಲ್ಲಿ ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರೆಲಿಯು ಎಲ್ಲಿ ಮರವೇ ಅಂತ ಈ ಥರ ಏನೋ ಬರುತ್ತೆ. ಇದಕ್ಕೆ ಭಾಳ ಚೆನ್ನಾಗಿದೆ. ಆಹಾ, ಎಂಥ ಬ್ಯೂಟಿಫುಲ್. ಓಕೆ, ಭೋಜನ ಆಯಿತು, ರೆಸಿಪಿ ಆಯಿತು, ಸಂಗೀತ ಸುದೆ ಆಯಿತು, ನಮ್ಮ ನೆನಪಿನ ಹಳೆಯ ಮಾತುಗಳು ಕೊಟ್ಟೂರ್ದು ಮಾತಾಯಿತು. ಈ ವಿಡಿಯೋ ಹೆಂಗನ್ನಿಸ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ DJR ಸ್ಟುಡಿಯೋ ಅಂತ ಒಂದು ಚಾನಲ್ ಇದೆ, ಕೊಟ್ಟೂರು ಬಾಯ್ಸ್ ಅಂತ ಒಂದಿದೆ, 2 ಚಾನಲ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಸೊ ಬೆಲ್ ಬಟನ್ ಒತ್ತಿ. ಸೊ ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕಾರ್ತಿಕಕ್ಕೆ ಬರ್ತಾಯಿದ್ದೀವಿ, ಎಲ್ಲರೂ ಸಿಗೋಣ. ಓಕೆ, ಸಿ ಯು, ಬಾಯ್.